ಗೂಗಲ್ ಮ್ಯಾಪ್ಗಳನ್ನು ನಂಬಿ ನಡೆಸಲಾಗುತ್ತಿದ್ದ ಕಾರೊಂದನ್ನು ಈ ಸಲ ಕಾಲುವೆಗೆ ಬಿದ್ದ ಘಟನೆ ಉತ್ತರ ಪ್ರದೇಶದ ಬರೇಲಿಯಾದಿಂದ ವರದಿಯಾಗಿದೆ. ಕಾರಿನಲ್ಲಿದ್ದ ಎಲ್ಲ 3 ಬಚಾವಾಗಿದ್ದಾರೆ. ಕಳೆದ 10 ದಿನಗಳಲ್ಲಿ ಬರೇಲಿಯಲ್ಲಿ ನಡೆದಿರುವ ಎರಡನೇ ಅಪಘಾತವಿದು. ನವೆಂಬರ್ 24ರಂದು ಗೂಗಲ್ ಮ್ಯಾಪ್ ನಂಬಿ ನಡೆಸಲಾಗುತ್ತಿದ್ದ ಕಾರೊಂದು ರಾಮಗಂಗಾ ನದಿಯ ಮೇಲಿನ ಅಪೂರ್ಣ ಸೇತುವೆಯಿಂದ ಕೆಳಗೆ ಬಿದ್ದು 3 ಮೃತಪಟ್ಟಿದ್ರು. ಈ ವರ್ಷದ ಆರಂಭದಲ್ಲಿ ಉಂಟಾಗಿದ್ದ ಭಾರೀ ಪ್ರವಾಹದ ಕಾರಣ ಈ ಸೇತುವೆಯು ಭಾಗಶಃ ಕೊಚ್ಚಿ ಹೋಗಿತ್ತು. ಈ ಕುಸಿತ ಗೂಗಲ್ನಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಸೇತುವೆ ಕೊಚ್ಚಿ ಹೋಗಿರುವ ಕುರಿತು ಯಾವುದೇ ಎಚ್ಚರಿಕೆಯ ಸಂಕೇತವನ್ನಾಗಲಿ ತಡೆಗೋಡೆಯನ್ನಾಗಲಿ ನಿರ್ಮಿಸಿರಲಿಲ್ಲ. ಫಿಲಿಭಿತ್ ಬರೇಲಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವ ಇತ್ತೀಚಿನ ಘಟನೆಯಲ್ಲಿ ಕಾರು ನಾಲೆಗೆ ಬಿದ್ದಿದೆ. ಮಂಜು ದಟ್ಟವಾಗಿ ಮುಸುಕಿ ದಾರಿ ನಿಶ್ಚಲವಾಗಿಲ್ಲದ ಕಾರಣ ದಿವ್ಯಾಂಶ ಸಿಂಗ್ ಮತ್ತು ಆತನ ಗೆಳೆಯರು ಗೂಗಲ್ ಮ್ಯಾಪ್ ನೆರವು ಪಡೆದಿದ್ದರು. ದಾರಿಯಲ್ಲಿ ಗೂಗಲ್ ಮ್ಯಾಪ್ ಹತ್ತಿರದ ದಾರಿಯನ್ನ ತೋರಿಸಿತ್ತು. ಕಾರನ್ನ ಈ ಸನಿಹದ ದಾರಿಗೆ ಇಳಿಸಿದ ಮಿತ್ರರು ತುಸು ದೂರ ಸಾಗಿದಾಗ ದಾರಿ ಹಠಾತ್ತನೆ ಅಂತ್ಯಗೊಂಡಿತು. ಕಾರು ಕಾಲುವೆಗೆ ನೆಗೆದಿತ್ತು. ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕ್ರೇನ್ ನೆರವಿನಿಂದ ಕಾರನ್ನ ಕಾಲುವೆಯಿಂದ ಮೇಲೆತ್ತಿದ್ದಾರೆ.